ಶಿವಮೊಗ್ಗ ಜಿಲ್ಲೆಯ ಗಟ್ಟಿಮನೆ ಎಂಬ ಒಂದು ಹಳ್ಳಿಯ ಹತ್ತಿರ ಕಾಡಿನೊಳಗೆ ಒಂದು ಹಳೆಯ ತೋಟ ಮನೆ ಇತ್ತು. ಬಹುಶಃ ಶತಮಾನಗಳ ಹಿಂದೆ ಕಟ್ಟಿದ ಈ ಮನೆ ಈಗಿನವರೆಗೆ ಯಾರೂ ಅದರಲ್ಲಿ ಉಳಿಯಲು ಧೈರ್ಯ ಮಾಡಿರಲಿಲ್ಲ. ಒಂದು ದಿನ ಬೆಂಗಳೂರಿನಿಂದ 4 ಸ್ನೇಹಿತರು ಅನಂತ, ಕಿಶೋರ್, ರಮೇಶ್ ಮತ್ತು ಜಗನ್ ಓರ್ವ ಸ್ನೇಹಿತನ ಕ್ಯಾಮೆರಾ ಪ್ರಾಜೆಕ್ಟ್ಗಾಗಿ ಆ ಮನೆಗೆ ತೆರಳಿದರು. ಅವರು ಅಲ್ಲಿ 2 ರಾತ್ರಿ ಉಳಿಯಲು ನಿರ್ಧರಿಸಿದರು. ಮೊದಲ ರಾತ್ರಿ ತೀವ್ರ ಶಾಂತತೆ, ಕದಡಿ ಬೀಳುವ ಎಲೆಗಳ ಶಬ್ದವಷ್ಟೇ. ಆದರೆ ಮಧ್ಯರಾತ್ರಿಯ ನಂತರ ಜಗನ್ ಹೇಳಿದ್ದು, ನಾನು ಸ್ವಲ್ಪ ಕಾಲ ಉರಿದ ಬಟ್ಟೆ ವಾಸನೆ ಬಂತು ಅಂತನಿದ್ದೆ. ಆದ್ರೆ ಏನೂ ಹೊತ್ತಿಲ್ಲ, ಎಲ್ಲರೂ ನಕ್ಕರು. ಆದರೆ ರಾತ್ರಿಯ ದ್ವಿತೀಯಾರ್ಧದಲ್ಲಿ ಕಿಶೋರ್ ಒಂದು ವಿಚಿತ್ರ ಗಳಿಗೆಯಲ್ಲಿ ಎದ್ದನು. ನಾನು ಯಾರೋ ನನ್ನ ಹೆಸರನ್ನು ತಗ್ಗಿಸಿ ಕೂಗಿ ಕರೆಯುತ್ತಿರುವುದೇನು ಅಂತ ಅನುಭವಿಸುತ್ತಿದ್ದೆ. 2ನೇ ರಾತ್ರಿ ಧೈರ್ಯವಾಗಿ ಕ್ಯಾಮೆರಾ ಸೆಟ್ ಮಾಡಿದರು. ಕೆಲವು ಗಂಟೆಗಳ ನಂತರ ಕ್ಯಾಮೆರಾದಲ್ಲಿ ಅಜ್ಞಾತ ಶಬ್ದಗಳು ಸಿಕ್ಕಿದವು. ಬರೀ ಕತ್ತಲೆಯಲ್ಲಿ ಒಂದಿಷ್ಟು ಹಿಗ್ಗಿದ ಕಣ್ಣಿನ ಜೋಡಿಗಳು ಮೂಡಿದವು. ರಮೇಶ್, ಇದು ಯಾವ ಜೀವಿಯಾಗಿರಬಹುದು? ಅನಂತ, ಇದು ನಾರ್ಮಲ್ ಅಲ್ಲ, ಹೋಗೋಣ ಇಲ್ಲಿ ಇನ್ಮೇಲೆ. ಆ ರಾತ್ರಿ ಬಿಟ್ಟು ಅವರು ಮತ್ತೆ ಹಿಂದಿರುಗಿದರು. ಆ ಕ್ಯಾಮೆರಾ ಫುಟೇಜ್ ಅನ್ನು ನೋಡಿದಾಗ ಕರ್ಕಶ ಶಬ್ದ ಮತ್ತು ಯಾವುದೋ ಸೀರೆಯುಟ್ಟ ಹೆಂಗಸಿನ ಛಾಯೆ ಕಂಡಿತು. ಆ ನಡು ರಾತ್ರಿ ಯಾರು ಬಂದಿರಬೇಕು ಎಂದು ಎಲ್ಲರೂ ಯೋಚನೆ ಮಾಡುತ್ತಾರೆ. ಅವರಲ್ಲಿ ತುಂಬಾ ಧೈರ್ಯಶಾಲಿಯಾದ ರಮೇಶ್ ಹೇಳುತ್ತಾನೆ, ನಾವು ಇದನ್ನು ಕಂಡು ಹಿಡಿಯಲೇಬೇಕು, ಮತ್ತೆ ಆ ಮನೆಗೆ ಹೋಗೋಣ ಎನ್ನುತ್ತಾನೆ. ಅನಂತ ಮತ್ತು ಕಿಶೋರ್, ಬೇಡ, ನಾವು ಬದುಕಿ ಬಂದಿದ್ದೆ ಹೆಚ್ಚು, ಮತ್ತೆ ಹೋಗೋದು ಬೇಡ ಎನ್ನುತ್ತಾರೆ. ಜಗನ್ ಮಾತ್ರ, ಇಲ್ಲ, ನಾನು ರಮೇಶ್ ಹೋಗಿ ಅಲ್ಲಿನ ರಹಸ್ಯ ನೋಡಿ ಏನು ಅಂತ ಕಂಡು ಹಿಡಿದು ನಿಮಗೆ ಒಂದು ಕಾಲ್ ಮಾಡ್ತೀವಿ ಎಂದು ಅವರ ಮಾತನ್ನು ಕೇಳದೆ ಅದೇ ರಾತ್ರಿ ಮತ್ತೆ ಆ ಕಾಡಿನ ದಾರಿಯಲ್ಲಿ ಕಾರಿನಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಇನ್ನೇನು ಮನೆ 1 ಕಿಲೋಮೀಟರ್ ಇರಬೇಕು. ರೋಡಿನ ಮಧ್ಯದಲ್ಲಿ ಒಂದು ದೊಡ್ಡ ಮರ ಬಿದ್ದಿರತ್ತೆ. ಅವರು ಕಾರನ್ನು ಅಲ್ಲೇ ನಿಲ್ಲಿಸಿ ಮನೆ ಕಡೆ ಹೋಗುತ್ತಾರೆ. ಮನೆ ಎದುರಿಗೆ ಬಂದಾಗ ಇವರು ಬಾಗಿಲು ತೆರೆದೇ ಇತ್ತು. ಇವರು ಬಂದಾಗ ಸರಿ ಸುಮಾರು 1 ಗಂಟೆ ಆಗಿತ್ತು. ಇಬ್ಬರು ಮನೆ ಒಳಗಿನ ಕೋಣೆಯೊಳಗೆ ಮಲಗಲು ಹೋಗುತ್ತಾರೆ. ಅವರಿಗೆ ಏನೂ ವಿಚಿತ್ರ ಅನ್ನಿಸಲಿಲ್ಲ, ಹಾಗೆ ನಿದ್ರೆಗೆ ಜಾರಿದರು. ಜಗನ್ಗೆ ಯಾರೋ ಕರೆದಂತೆ ಕೇಳಿ ತಕ್ಷಣ ಎದ್ದು ಕುಳಿತನು. ಕಿಟಕಿಯ ಪಕ್ಕದ ಕಾಡಿನಲ್ಲಿ ಯಾವುದೋ ಹೆಂಗಸು ನಿತ್ತಂತೆ ಕಾಣಿಸಿತು. ಮುಂದೇನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.